ಬಂದಿದ್ದಾರೆ ಚಿಕ್ಕ ವಯಸ್ಸಿನಿಂದ. ಹುಬ್ಬಳ್ಳಿಯ ಸಿದ್ದಾರೂಢರ ಶಿಷ್ಯಂದರಾದ ಶ್ರೀ ಐರಣಿ ಮುಪ್ಪಿನಾರಿ ಅವರ ಜೊತೆ ಒಂದು 10 ವರ್ಷಗಳ ಒಡನಾಟ ಇತ್ತು. ನಂತರ ಸುದೀರ್ಘಾವಧಿ 30 ವರ್ಷಗಳಿಗಿಂತ ಹೆಚ್ಚು ಕಾಲ ಸಿದ್ದೇಶ್ವರ ಸ್ವಾಮಿಗಳೊಡನೆ ಒಡನಾಟ ಇತ್ತು. ಅವರಿಗೆ ಪ್ರೀತಿಯ ಪಾತ್ರರಾಗಿದ್ದಾರೆ ಇವರು. ವೇದಾಂತವನ್ನ ಅವರು ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ಇವರು ಮೈಸೂರಿನಿಂದ ಬಂದಂಥ ಸದಾಶಿವಗಳು ಬಹಳ ದೊಡ್ಡ ವೇದಾಂತಿಗಳು. ನಿಜಗುಣ ಶಾಸ್ತ್ರನ ಕುರಿತು ಅತ್ಯಂತ ಪ್ರಭುತ್ವದಿಂದ ಹೇಳುವಂಥ ಸಾಮರ್ಥ್ಯ ಇದೆ. ನಿತ್ಯವೂ 3 ಬಾರಿ ಪ್ರವಚನ ಮಾಡ್ತಾರೆ ಅಂತೇಳಿ ಅವರು ಸದಾಶಿವಗಳನ್ನ ಪರಿಚಯ ಮಾಡ್ತಾರೆ. ಎಲ್ಲರಿಗಿಂತ ಮಹತ್ತರವಾದ ಸಂಗತಿ ಏನಂತಂದ್ರೆ ಅವರಲ್ಲಿ ಜ್ಞಾನ ಇದೆ. ಅದು ಮಹತ್ತರವಾದ ಸಂಗತಿ ಅಂತೇಳಿ ಅವರಿಗೆ ಪರಿಚಯ ಮಾಡ್ತಾರೆ. ಸದಾಶಿವಗಳು ನಿಜಗುಣ ಶಿವಗುರುಗಳ ಗ್ರಂಥವನ್ನು ಆಧಾರವಾಗಿ ಇಟ್ಕೊಂಡು ನಿರಂತರವಾಗಿ ಪ್ರವಚನ ಮಾಡ್ತಾರೆ. ಸಿದ್ದೇಶ್ವರ ಸ್ವಾಮಿಗಳು ಹೇಳಿದಂಗೆ ಅತ್ಯಂತ ಪ್ರಭುತ್ವದಿಂದ ಪ್ರವಚನ ಮಾಡುವಂಥ ಸಾಮರ್ಥ್ಯ ಅವರಿದ್ದಾರೆ. ಇದೊಂದು ವಿಶೇಷವಾದ ಸಾಮರ್ಥ್ಯ. ಇಡೀ ಕರ್ನಾಟಕದಲ್ಲಿ ನಿಜಗುಣ ಶಾಸ್ತ್ರನ ಕುರಿತು ಅತ್ಯಂತ ಪ್ರಭುತ್ವವಾಗಿ ಹೇಳುವಂಥ ಸಾಮರ್ಥ್ಯ ಅಂತಂದ್ರೆ ಸದಾಶಿವಗಳಿಗೆ ಅಂತ ಬಹಳ ಸಂತೋಷಕರವಾದ ಸಂಗತಿ. ನಿಜಗುಣ ಶಿವಗಳ ಸುಮಾರು 6 ಕನ್ನಡ ಕೃತಿಗಳು, 2 ಸಂಸ್ಕೃತ ಕೃತಿಗಳು ಇವೆ. ಅದರಲ್ಲಿ ಪರಮಾನುಭವ ಬೋಧೆ, ಪರಮಾರ್ಥ ಗೀತೆ, ಕೈವಲ್ಯ ಪದ್ಧತಿ ಕುರಿತಾಗಿ ಆಗಾಗ್ಗೆ ಪ್ರವಚನ ನಡೆಸ್ತಾನೆ ಇರ್ತಾರೆ ಸದಾಶಿವಗಳು. ಇದಕ್ಕೆ ಪೂರಕವಾಗಿ ರಮಣ ಮಹರ್ಷಿಗಳು ಮತ್ತೆ ಸಿದ್ದಾರೂಢರು, ರಾಮತೀರ್ಥರು, ಆದಿ ಶಂಕರಾಚಾರ್ಯರು ಉಪನಿಷತ್ತುಗಳನ್ನ ಸಹ ಕುರಿತಾಗಿ ಪ್ರವಚನ ನೀಡ್ತಾ ಇರ್ತಾರೆ. ಹಾಗಾಗಿ ಅವರು ಈ ಸಂದರ್ಭದಲ್ಲಿ ಈ ಸತ್ಸಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಅವರಿಗೆ ಭಕ್ತಿಪೂರ್ವಕವಾದ ಅವರಿಗೆ ಪುಷ್ಪಮಾಲಿಕೆಯನ್ನು ಅರ್ಪಿಸಬೇಕು ಅಂತ ಹೇಳ್ತಾರೆ. ನಟೇಶ್ ಅವರು ತೆಗಿ ನಿನ್ನ ಮುಂದೆ ನಿಂದ್ರ ತೆಗಿ.